ನಮಸ್ಕಾರ ಎಲ್ರಿಗೂ ವಿದ್ಯಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹಳ್ಳಿ ಶೈಲಿಯಲ್ಲಿ ಮೊಸರು ಸಾರು ಅಥವಾ ಹಸಳೆ ಅಂತಲೂ ಕರೀತಾರೆ. ಇದನ್ನು ಹೇಗೆ ಮಾಡೋದು ಅಂತ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ಈಗ ಮೊದಲನೇದಾಗಿ ನಾನು ಒಂದು ಈರುಳ್ಳಿನ ಗ್ಯಾಸ್ ಬರ್ನರಲ್ಲಿ ಈ ರೀತಿ ಸುಟ್ಕೊಳ್ತಾ ಇದ್ದೀನಿ. ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೆಂಡದಲ್ಲಿ ಸುಟ್ಕೊಳ್ತಾರೆ. ಒಲೆಗೆ ಇದನ್ನು ಹಾಕಿಬಿಟ್ಟು ಅದು ಸುಡೋದಕ್ಕೆ ಬಿಟ್ಬಿಡ್ತಾರೆ. ಆಗ ಅದು ಚೆನ್ನಾಗಿ ಸುಟ್ಟು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಈಗ ನಮ್ಮ ಹತ್ರ ಕೆಂಡ ಅಥವಾ ಒಲೆ ಎರಡು ಏನು ಇರೋ ಕಾರಣ ಗ್ಯಾಸ್ ಬರ್ನರಲ್ಲೇ ಇದನ್ನು ನಾನು ಸುಟ್ಕೊಳ್ತಾ ಇದ್ದೀನಿ. ಒಂದು ಚಾಕುಗೆ ಸಿಗಿಸ್ಬಿಟ್ಟು ಇದು ಪೂರ್ತಿ ಸುತ್ತಲೂ ಕಪ್ಪಾಗೋ ರೀತಿಯಲ್ಲಿ ಸುಟ್ಕೊಳ್ಬೇಕಾಗತ್ತೆ. ಈರುಳ್ಳಿ ಹಾಗೆ ತಿರುಗಿಸ್ತಾ ಇರಬೇಕಾದ್ರೇ ಒಂದೊಂದೇ ಪೆಟಲ್ಸ್ ಆಚೆಗಡೆ ಹರಳುತ್ತಾ ಬರುತ್ತೆ, ಹೂವು ಥರ ಹರಳಕ್ಕೆ ಶುರು ಆಗುತ್ತೆ. ಹಾಗೆ ಇದು ಕಪ್ಪಾಗೋದಕ್ಕೂ ಶುರು ಆಗುತ್ತೆ. ಈ ಥರ ಆದವಾಗ ಇದು ಚೆನ್ನಾಗಿ ಸುಟ್ಟಿದೆ ಅಂತ ಅರ್ಥ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಸುತ್ತ ಕಪ್ಪಗೆ ಸುಟ್ಟಿರೋದನ್ನು. ಈ ಥರ ಸುಟ್ಟಿದಾದಮೇಲೆ ನಾವು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈರುಳ್ಳಿ ಆಗಿದ ನಂತರ ನಾವು ಬೆಳ್ಳುಳ್ಳಿನೂ ಸಹ ಇದೇ ರೀತಿ ಚಾಕುವಿನಲ್ಲಿ ಸಿಕ್ಸ್ಕೊಂಡು ಮತ್ತೆ ಅದನ್ನು ಬರ್ನರಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಚಾಕುಗೆ ಸಿಕ್ಸಕ್ಕೆ ಹೋದವಾಗ ಅದು ಪೂರ್ತಿಯಾಗಿ ಸಿಕ್ಕಾಕೊಳ್ಳೋದಿಲ್ಲ, ಅಂದರೆ ಅಂಟ್ಕೊಳ್ತಿಲ್ಲ. ಸೊ ಎರಡು ಹೆಸರು ಮಧ್ಯದಲ್ಲಿ ನೈಫ್ನ ಇನ್ಸರ್ಟ್ ಮಾಡಿದವಾಗ ನೀಟಾಗಿ ಕಚ್ಕೊಳ್ಳುತ್ತೆ. ನಂತರ ನಾವು ಹೇಗೆ ಈರುಳ್ಳಿನ ಸುಟ್ಕೊಂಡಿದ್ದೋ ಅದೇ ರೀತಿಯಲ್ಲೇ ಬೆಳ್ಳುಳ್ಳಿನೂ ಸಹ ಸುಟ್ಕೊಳ್ಬೇಕಾಗುತ್ತೆ. ಪೂರ್ತಿಯಾಗಿ ಸಿಪ್ಪೆ ಎಲ್ಲ ಕಪ್ಪಗೆ ತಿರುಗಬೇಕು, ಆಗ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅದು. ಈಗ ಇಲ್ಲಿ ಬೆಳ್ಳುಳ್ಳಿನೂ ನೀವು ನೋಡ್ತಾ ಇರ್ಬೋದು ಕಪ್ಪಗೆ ಎಷ್ಟು ಚೆನ್ನಾಗಿ ತಿರುಗಿದೆ ಅಂತ ಅಂದ್ಬಿಟ್ಟು. ಈಗ ಬೆಳ್ಳುಳ್ಳಿ ರೆಡಿಯಾಗಿದೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸುಟ್ಟಿರೋದನ್ನು ತಣ್ಣಗಾಗೋದಕ್ಕೆ ವೆಯ್ಟ್ ಮಾಡೋಣ. ತಣ್ಣಗಾಗಿದ ನಂತರ ಇದ್ರ ಸಿಪ್ಪೆನ ನಾವು ಬಿಡಿಸ್ಕೊಳ್ಬೇಕಾಗುತ್ತೆ. ಬೆಳ್ಳುಳ್ಳಿದು ಏನು ಕಪ್ಪಗಾಗಿರುತ್ತಲ್ಲ ಅದೆಲ್ಲ ಸಪ್ರೇಟ್ ಮಾಡಿಕೊಂಡು, ಅಂದರೆ ಸಿಪ್ಪೆ ಮಾಮೂಲಿ ನಾವು ಹೇಗೆ ಬೆಳ್ಳುಳ್ಳಿ ಬಿಡಿಸ್ಕೊಳ್ತೀವಿ ಅದೇ ರೀತಿಯಲ್ಲೇ ಬೆಳ್ಳುಳ್ಳಿನ ಬಿಡಿಸ್ಕೊಳ್ಬೇಕಾಗುತ್ತೆ. ಮತ್ತು ಈರುಳ್ಳಿ ಮೇಲ್ಭಾಗ ಕಪ್ಪಗೇನಾಗಿತ್ತಲ್ಲ ಇದನ್ನು ಮಾತ್ರ ಬಿಡಿಸಿ ರೆಡಿ ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದಂಥದ್ದು, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ರೈಸ್ನ ನಾನಿಲ್ಲಿ ನೆನೆ ಹಾಕಿಟ್ಕೊಂಡಿದ್ದೆ. ಇದು ನಾವೆಲ್ಲ ತಯಾರಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆಗೆ ನೆನೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಅಂಶ ಕೊಡುತ್ತೆ. ಹಾಗೆ ಇಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣ್ಸಿನ್ಕಾಯಿ, ನಾನಿಲ್ಲಿ 6 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸುಟ್ಟಿ ಬಿಡಿಸಿ ರೆಡಿ ಮಾಡಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ, ಹಾಗೆಯೇ ಸುಟ್ಟಿ ಬಿಡಿಸಿ ರೆಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ, ಇದೆರಡನ್ನೂ ನಾನು ಸೇರಿಸ್ಕೊಂಡಿದ್ದೀನಿ. ನಂತರ ಅರಿಶಿಣದ ಪುಡಿ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಅದರ ನಂತರ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ. ಮತ್ತು ರುಚಿಗೆ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಕಲ್ಲುಪ್ಪು ಅಳತೆ ಗೊತ್ತಾಗಲ್ಲ ಅಂತಂದರೆ ಪುಡಿಯುಪ್ಪನ್ನು ಸಹ ಸೇರಿಸ್ಕೊಳ್ಬೋದು. ಹಾಗೆ ಇಲ್ಲಿ ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುರಿದಿರೋದಾದರೂ ಹಾಕ್ಕೊಳ್ಳಿ ಅಥವಾ ಕಟ್ ಮಾಡಿರೋವಂಥ ಪೀಸಸ್ ಆದರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇದಿಷ್ಟು ಸೇರಿಸಿದ ನಂತರ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕಾಗತ್ತೆ. ಈಗ ಒಗ್ಗರಣೆಗೆ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಚಿಟುಕುಡ್ತಾ ಇದೆ. ಈಗ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಮೊದಲನೇದಾಗಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ಇಲ್ಲಿ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಿದ್ದೀನಿ. ಮೀಡಿಯಮ್ ಸೈಜಿಂದು 1 ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎರಡನ್ನೂ ಸ್ವಲ್ಪ ಮಟ್ಟಿಗೆ ಗೋಲ್ಡನ್ ಬ್ರೌನ್ ಆಗೋ ರೀತಿಯಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಎಲ್ಲ ಬಣ್ಣ ಬದಲಾಗಿದೆ. ಈರುಳ್ಳಿ ಒಂದು ಸ್ವಲ್ಪ ಬಣ್ಣ ಬದಲಾದರೆ ಸಾಕು. ಅನಂತರ ಇದಕ್ಕೆ ನಾವು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. 1-2 ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ಕರಿಬೇವಿನ ಸೊಪ್ಪು ಮತ್ತು ರುಬ್ಬಿದಂಥ ಮಸಾಲಾನ ಸೇರಿಸ್ಕೊಳ್ಳೋಣ. ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಬಾಳಿಸ್ಕೊಳ್ಬೇಕಾಗತ್ತೆ.
ಮಸಾಲ ಎಲ್ಲ ಹಾಕಿದ ನಂತರ ನಾನಿಲ್ಲಿ 1 ಚಮಚದಷ್ಟು ಜೀರಿಗೆನ ಹುರಿದ್ಬಿಟ್ಟು ಕುಟಾಣಿನಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಮಸಾಲೆಗೆ ಸೇರಿಸ್ತಾ ಇದ್ದೀನಿ. ನೀವು ಈ ರೀತಿ ಮಾಡ್ಕೊಂಡಿಲ್ಲ ಅಂತಂದರೆ ರುಬ್ಬೋದಕ್ಕೇ ನೀವು ಜೀರಿಗೆನೂ ಸಹ ಹಾಕ್ಕೊಂಡು ರುಬ್ಕೊಳ್ಬೋದು. ಎರಡರಲ್ಲಿ ಯಾವುದನ್ನ ಒಂದು ರೀತಿಯಲ್ಲಿ ನೀವು ಮಾಡಿಕೊಡಿ. ಈಗ ಮಸಾಲೆ ಎಲ್ಲ ಸೇರಿಸಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಮಸಾಲನೂ ಚೆನ್ನಾಗಿ ಹುರಿದು ರೆಡಿ ಆಗುತ್ತೆ. ಅನಂತರ ಈ ಮಸಾಲ ರೆಡಿ ಅಂತಲೇ ಅರ್ಥ. ತುಂಬ ಈಸಿ ಇದು. ಹಳ್ಳಿ ಕಡೆ ಒರಳಲ್ಲಿ ರುಬ್ಬಿಟ್ಟು ಮಾಡ್ತಾರೆ. ಇಲ್ಲಿ ಒರಳಿಲ್ದಿರ ಇರೋ ಕಾರಣ ನಾನು ಮಿಕ್ಸಿಯಲ್ಲೇ ರುಬ್ಬಿಟ್ಟು ಮಾಡಿದ್ದೀನಿ. ಸೊ ನೀವು ಒಂದು ಸತಿ ಟ್ರೈ ಮಾಡಿ. ತುಂಬ ಈಸಿ ಆಗುತ್ತೆ. ಅನ್ನದ ಜೊತೆಗೆ ಅಥವಾ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಈಗ ಮಸಾಲ ಎಲ್ಲ ಚೆನ್ನಾಗಿ ಹುರಿದಿದ ನಂತರ ಸ್ಟವ್ನ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ತುಂಬ ಹೊತ್ತು ಬಿಡಬೇಕು ಅಂತ ಏನಿಲ್ಲ, 1-2 ನಿಮಿಷ ಆದರೆ ಸಾಕಾಗುತ್ತೆ. ಈಗ ಮೊಸರಿಗೆ ನಾನಿಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮಸಾಲಾಗೆ ಆಲ್ರೆಡಿ ಸೇರಿಸಿರೋದ್ರಿಂದ ಮೊಸರಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಹಾಗೆ ಸಣ್ಣಕ್ಕೆ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಮೊಸರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ನಿಮಿಷ ಅಷ್ಟೇ ಟೈಮ್ ಗ್ಯಾಪ್ ನಾನು ಕೊಟ್ಟಿದ್ದಿತ್ತು ಮಸಾಲ ಎಲ್ಲ ಹುರಿದಿದ ನಂತರ. ಈಗ ಹುರಿದಿರೋಂಥ ಮಸಾಲಾನ ಮೊಸರು ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮೊಸರನ್ನು ಬಾಣಲಿ ಜೊತೆ ಹಾಕ್ಬಿಟ್ಟು ಮಸಾಲಾನ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಸಾಲಾನ ಬಾಣಲಿಯಿಂದ ಇರೋ ಮಸಾಲಾನ ಪಾತ್ರೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಇದನ್ನು ತಿರುಗಿಸ್ಕೊಳ್ಬೇಕು. ಒಂದೇ ಸತಿ ಚೆನ್ನಾಗಿ ಇದನ್ನು ಕಲಸೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬಾರ್ದು. ಅಲ್ಲಲ್ಲಿ ಮಸಾಲ ಹುಳ್ಕೊಳ್ಬೇಕು. ಆ ರೀತಿಯಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಇದು. ಈಗ ಮೊಸರು ಸಾರು ರೆಡಿ ಇದೆ. ಅನ್ನ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಒಂದ್ಸತಿ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.